ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನೀವು ಬೇಗ ಗರ್ಭಧಾರಣೆಯಾಗಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಬೇಗ ಗರ್ಭಧಾರಣೆ ಸಾಧ್ಯ. ಅವುಗಳು ಯಾವುವು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮಗು ಪಡೆಯುವಂಥ ಭಾಗ್ಯ ಕೆಲವರಿಗೆ ಬೇಗ ಲಭಿಸಿದರೆ ಇನ್ನು ಕೆಲವರಿಗೆ ಕೆಲವು ವರ್ಷಗಳೇ ಹಿಡಿಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಬೇಗ ಗರ್ಭಧಾರಣೆಯಾಗಲು ಸಾಧ್ಯವಾಗ್ಬೋದು. ಮೊದಲನೇದಾಗಿ ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ ಅಂತೇಳಿ ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಇವಾಗ ನಿಮಗೆ ಪೀರಿಯಡ್ ಸೈಕಲ್ 21 ಡೇಸಿಂದ 35 ಡೇಸ್ನ ಒಳಗಡೆ ಇದ್ದರೆ ಅದನ್ನು ನಾವು ನಾರ್ಮಲ್ ಪೀರಿಯಡ್ ಸೈಕಲ್ ಅಂತ ಹೇಳ್ತೀವಿ. ಆದರೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಪೀರಿಯಡ್ ಸೈಕಲ್ ನಾರ್ಮಲ್ ಆಗಿರೋದಿಲ್ಲ, ಇರ್ರೆಗ್ಯುಲರ್ ಆಗಿರುತ್ತೆ. ಲೈಕ್ ನಿಮಗೆ ಪೀರಿಯಡು 2 ತಿಂಗಳಿಗೊಂದ್ಸರಿ ಪೀರಿಯಡ್ ಆಗ್ಬೋದು, 3 ತಿಂಗಳಿಗೊಂದ್ಸರಿ ಪೀರಿಯಡ್ ಆಗ್ಬೋದು, ಅಥವಾ ನಿಮಗೆ ಇವಾಗ 1 ತಿಂಗಳ ಮಧ್ಯದಲ್ಲಿ ಮತ್ತೆ ಪೀರಿಯಡ್ ಆಗ್ಬೋದು. ಅಂದರೆ ತಿಂಗಳಲ್ಲಿ 2 ಸರಿ ನಿಮಗೆ ಪೀರಿಯಡ್ ಆಗುವಂಥದ್ದು. ಈ ಒಂದು ಪೀರಿಯಡ್ ಆಗುವ ಸಂದರ್ಭದಲ್ಲಿ ನಿಮಗೆ ಹೆವಿ ಅಬ್ಡಾಮಿನಲ್ ಕ್ರ್ಯಾಂಪ್ಸ್ ಇರ್ಬೋದು, ತುಂಬಾ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು. ಇದರ ಜೊತೆಗೆ ನಿಮಗೆ ಪೀರಿಯಡ್ ತುಂಬ ಹೆವಿಯಾಗಿ ಬ್ಲೀಡಿಂಗ್ ಆಗ್ಬೋದು. ಇನ್ನು ಕೆಲವರಿಗೆ 7 ದಿನಗಳ ನಂತರನೂ ಕೂಡ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಹೋಗ್ತಾನೆ ಇರುತ್ತೆ. ಕ್ಲಾಟ್ಸ್ ಥರನೂ ಹೋಗ್ತಾ ಇರ್ಬೋದು. ಈ ರೀತಿ ಒಂದು ವೇಳೆ ಆಗ್ತಾ ಇದ್ದರೆ ಅಗತ್ಯವಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟೆಸ್ಟು ಮತ್ತು ಇದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕಾಗತ್ತೆ. ಇವಾಗ ನಿಮಗೆ ನಿಮ್ಮ ಪೀರಿಯಡ್ ಸೈಕಲ್ ನಾರ್ಮಲ್ ಇದ್ದವರಿಗೆ ಯಾವಾಗ ನೀವು ಇಂಟರ್ಕೋರ್ಸ್ ಅಂದರೆ ದಾಂಪತ್ಯ ಇಟ್ಕೋಬೇಕಂತ ಹೇಳಿದರೆ, ನಿಮಗೆ ಒಂದು ವೇಳೆ ಇವಾಗ 1ನೇ ತಾರೀಕಿಗೆ ಏನಾದರೂ ಪೀರಿಯಡ್ ಆದರೆ 1ರಿಂದ 10 ದಿನ ಬಿಟ್ಟು 11ರಿಂದ 20 ದಿನದವರೆಗೆ 1 ದಿನ ಬಿಟ್ಟು 1 ದಿನ ನೀವು ಕಾಂಟ್ಯಾಕ್ಟ್ ಇಟ್ಕೋಬೇಕಾಗತ್ತೆ. ಯಾಕಂದರೆ ಈ ಒಂದು 10 ದಿನದಲ್ಲಿ ನಿಮಗೆ ಯಾವಾಗ ಬೇಕಾದರೂ ಅಂಡೋತ್ಪತ್ತಿ ಆಗ್ಬೋದು. ಓಲೇಷನ್ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು. ಈ ಸಮಯವನ್ನು ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀವೇನಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಎಕ್ಸಾಕ್ಟಾಗಿ ಇದೇ ದಿನ ಓಲೇಷನ್ ಆಗುತ್ತೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನದಲ್ಲಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ. ಈ ಒಂದು 10 ದಿನದಲ್ಲಿ ಯಾವಾಗ ಬೇಕಾದರೂ ಓಲೇಷನ್ ಆಗ್ಬೋದು. ಸೊ ಹಾಗಾಗಿ ನೀವೇನಾದರೂ ಪ್ರೆಗ್ನೆಂಟ್ ಆಗಬೇಕು, ಬೇಗ ಕನ್ಸೀವ್ ಆಗಬೇಕು ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನದಲ್ಲಿ ಟ್ರೈ ಮಾಡಬೇಕಾಗತ್ತೆ. ಬೇರೆ ದಿನಗಳಲ್ಲಿ ಟ್ರೈ ಮಾಡಿದರೆ ಅಷ್ಟೊಂದು ಯೂಸ್ ಆಗೋದಿಲ್ಲ. ಯಾಕಂತ ಹೇಳಿದರೆ ಓಲೇಷನ್ ಟೈಮಲ್ಲಿ ಮಾತ್ರ ನೀವು ಟ್ರೈ ಮಾಡಿದರೆ ನಿಮಗೆ ಸಕ್ಸಸ್ ರೇಟು ತುಂಬಾ ಹೈ ಇರುತ್ತೆ. ಮತ್ತು ಅಂಡಾಶಯದ ಅಂಡಾಣು ಬಿಡುಗಡೆಯಾಗಿ 24 ಗಂಟೆ ಮಾತ್ರ ಅದು ಫಲವತ್ತತೆಗೆ ಯೋಗ್ಯವಾಗಿರುತ್ತೆ. ಸ್ಪರ್ಮ್ ಆ ರೀತಿ ಅಲ್ಲ, ಅದು ನಿಮ್ಮ ಗರ್ಭಕೋಶದಲ್ಲಿ 3ರಿಂದ 5 ದಿನಗಳವರೆಗೆ ಜೀವಿಸುತ್ತೆ. ಹಾಗಾಗಿ ಈ ಒಂದು 24 ಗಂಟೆ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಓಲೇಷನ್ ಆಗುವ ಮುಂಚಿನ 5 ದಿನ ಮತ್ತು ಓಲೇಷನ್ ದಿನ, ಓಲೇಷನ್ ಆದ ಮುಂದಿನ 5 ದಿನಗಳವರೆಗೆ ನೀವು ಕಾಂಟ್ಯಾಕ್ಟ್ ಇಟ್ಕೋಬೇಕಾಗತ್ತೆ. ಈ ರೀತಿ ನೀವು ಮಾಡಿದ್ದಲ್ಲಿ ಸಕ್ಸಸ್ ರೇಟು ತುಂಬಾ ಜಾಸ್ತಿ ಇರುತ್ತೆ. ಮತ್ತು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಕೂಡ ಮಾಡ್ಬೋದು. ಅವರು ನಿಮಗೆ ಮತ್ತು ನಿಮ್ಮ ಹಸ್ಬೆಂಡಿಗೆ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡಿ ಎಲ್ಲವೂ ಸರಿ ಇದೆಯಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡಿ ನೋಡ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ನೀವು ಮೆಡಿಸಿನ್ ತಗೊಂಡು ಅದನ್ನು ಸರಿ ಮಾಡಿ ನಂತರ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದು. ಲೈಕ್ ನಿಮಗೆ ಏನಾದರೂ ಥೈರಾಯ್ಡಿನ ಸಮಸ್ಯೆ ಇದೆ, ಅಥವಾ BPಯ ಸಮಸ್ಯೆ ಇದೆ, ಅಥವಾ ಶುಗರಿನ ಸಮಸ್ಯೆ ಇದೆ, ಮತ್ತು ನಿಮಗೇನಾದರೂ ಪೀರಿಯಡ್ ಇರ್ರೆಗ್ಯುಲರ್ ಇದ್ದರೆ, ಇಂಥವರಲ್ಲಿ ನಿಮಗೇನಾದರೂ ಸಮಸ್ಯೆ ಆಗ್ತಾ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಬೇಕಾದ ಟೆಸ್ಟು ಟ್ರೀಟ್ಮೆಂಟನ್ನು ಪಡೆದುಕೊಂಡು ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ಬೋದು. ಸ್ಟ್ರೆಸ್ಸನ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದರೆ ಪ್ರತಿಯೊಂದು ವಿಷಯಕ್ಕೂ ಇದು ನೇರವಾಗಿ ನಿಮ್ಮ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರ್ಬೋದು. ಈ ರೀತಿ ನೀವು ಯಾವಾಗಲೂ ಖಿನ್ನತೆಗೆ ಜಾರಿದರೆ ನಿಮಗೆ ಮಕ್ಕಳಾಗುವಲ್ಲೂ ಕೂಡ ಸಮಸ್ಯೆ ಆಗ್ಬೋದು. ಆದಷ್ಟು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ.
ಸಾಕಾಗುವಷ್ಟು ನಿದ್ದೆಯನ್ನು ಕೂಡ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದ್ರೂ ಕೂಡ ನೀವು ನಿದ್ದೆ ಮಾಡಬೇಕಾಗತ್ತೆ. ನಿಮ್ಮ ವೆಯ್ಟನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಒಂದು ಹೆಲ್ತಿ ವೆಯ್ಟನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಯೋಗ, ಮೆಡಿಟೇಷನ್, ಸಂಜೆ ಹೊತ್ತು ವಾಕ್ ಹೋಗೋದನ್ನು ಕೂಡ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಸಾಕಾಗುವಷ್ಟು ನೀರನ್ನು ಕುಡಿಬೇಕಾಗತ್ತೆ. ಒಂದು ಹೆಲ್ತಿ ಫುಡ್ಡನ್ನು ನೀವು ಸೇವಿಸಬೇಕಾಗತ್ತೆ. ನೀವು ದಾಳಿಂಬೆ ಹಣ್ಣನ್ನು ತಿನ್ನುವುದರಿಂದ ನಿಮ್ಮ ರಕ್ತವನ್ನು ಹೆಚ್ಚಿಸಿ ಹೃದಯದ ಮತ್ತು ಮನಸ್ಸಿನ ಆರೋಗ್ಯವನ್ನು ಕೂಡ ಇದು ಹೆಚ್ಚಿಸುತ್ತೆ. ಮತ್ತು ಈ ಒಂದು ದಾಳಿಂಬೆಯಲ್ಲಿ ವಿಟಮಿನ್ ಎ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ವಿಟಮಿನ್ ಡಿ, ಪ್ರೋಟೀನ್ ಹೇರಳವಾಗಿ ದೊರೆಯುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಲೈಕ್ ಆಲ್ಕೋಹಾಲ್, ಸ್ಮೋಕಿಂಗ್ ಇವುಗಳನ್ನು ನೀವು ಕಂಪ್ಲೀಟಾಗಿ ಬಿಡಬೇಕಾಗತ್ತೆ. ಕಾಫಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ನೀವು ಆರೆಂಜ್, ಆ್ಯಪಲ್, ಅವಕಾಡೋ, ಅದನ್ನು ಬೆಣ್ಣೆಹಣ್ಣು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಸಾಲ್ಮನ್ ಫಿಶ್, ಮೊಟ್ಟೆ, ಶೇಂಗಾ, ಹಾಲಿನ ಉತ್ಪನ್ನಗಳು, ಬೀನ್ಸ್ ಇವುಗಳನ್ನು ನೀವು ಸೇವಿಸಬೇಕಾಗತ್ತೆ. ಬ್ರೋಕಲಿ, ಬನಾನಾ, ಬೀಟ್ರೂಟ್, ಅಂಜೂರದ ಹಣ್ಣುಗಳನ್ನು ಕೂಡ ನೀವು ಸೇವಿಸ್ಬೋದು. ಬ್ರೋಕಲಿ ಒಂದು ವೇಳೆ ನಿಮಗೇನಾದರೂ ಥೈರಾಯ್ಡ್ನ ಸಮಸ್ಯೆ ಇದ್ದರೆ ಅಂಥವರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ನಿಮಗೇನಾದರೂ ಡಯಾಬಿಟಿಸ್ನ ಸಮಸ್ಯೆ ಇದ್ದರೆ ಅಂಥವರು ಬನಾನಾ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ತಿನ್ನಲೇಬಾರ್ದು ಅಂತೇನಿಲ್ಲ. ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ತಿನ್ಬೋದಾ ಬೇಡವಾ ಅಂತ ಹೇಳಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಒಳ್ಳೆಯದು. ಆದಷ್ಟು ಎಣ್ಣೆಯಲ್ಲಿ ಕರಿದ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಶುಗರ್ ಕಂಟೆಂಟ್ ಫುಡ್ಗಳನ್ನು ಮತ್ತು ಜಂಕ್ ಫುಡ್ಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ ನಂತರ 10 ರಿಂದ 15 ನಿಮಿಷದ ತನಕ ಬೆಡ್ನಲ್ಲೇ ಮಲ್ಕೊಂಡಿರಬೇಕಾಗತ್ತೆ. ತಕ್ಷಣ ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಪ್ರೈವೇಟ್ ಪಾರ್ಟನ್ನು ಕೂಡ ತಕ್ಷಣ ತೊಳಿಲಿಕ್ಕೆ ಹೋಗಬಾರ್ದು. ಇನ್ನು ಕೆಲವರಿಗೆ ಡೌಟ್ ಇರುತ್ತೆ, ಅವರು ಕಾಂಟ್ಯಾಕ್ಟ್ ಇಟ್ಟ ನಂತರ ಫ್ಲೂಯಿಡ್ ರೂಪದಲ್ಲಿ ಲೀಕೇಜ್ ಆಗಿ ಹೊರಗಡೆ ಬರುತ್ತೆ. ಈ ರೀತಿ ಹೊರಗಡೆ ಬಂದಾಗ ಅವರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಈ ರೀತಿ ಆದರೆ ಕನ್ಸೀವ್ ಆಗ್ತೀನೋ ಇಲ್ಲ ಅಂತ ಹೇಳಿ ಅವರಲ್ಲಿ ಅನುಮಾನ ಹುಟ್ಟುತ್ತೆ. ಇಲ್ಲಿ ನೀವು ಒಂದನ್ನು ನೆನಪಿಟ್ಕೋಬೇಕು, ನೀವು ಕಾಂಟ್ಯಾಕ್ಟ್ ಇಟ್ಟಿದ ನಂತರ ಮಿಲಿಯನ್ ಗಟ್ಟಲೆ ಸ್ಪರ್ಮು ನಿಮ್ಮ ಯೋನಿ ದ್ವಾರದ ಮೂಲಕ ಪ್ರವೇಶ ಮಾಡ್ತವೆ. ಕೆಲವೊಂದು ಅನ್ಹೆಲ್ತಿ ಲಕ್ಷಗಟ್ಟಲೆ ಸ್ಪರ್ಮ್ಗಳು ದಾರಿ ಮಧ್ಯದಲ್ಲಿ ಸತ್ತೋಗ್ತವೆ. ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಯಾವುದಾದರೂ ಒಂದು ಹೆಲ್ತಿ ಸ್ಪರ್ಮ್ ಮಾತ್ರ ಹೋಗಿ ನಿಮ್ಮ ಗರ್ಭನಾಳದಲ್ಲಿ ಕಾಯ್ದಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಆಗುತ್ತೆ. ಆದರೆ ಈ ಒಂದು ದಾರಿ ಮಧ್ಯದಲ್ಲಿ ಸತ್ತೋಗಿರುವಂತಹ ಆ ಸ್ಪರ್ಮ್ಗಳು ಈ ರೀತಿ ಫ್ಲೂಯಿಡ್ ರೂಪದಲ್ಲಿ ಹೊರಗಡೆ ಬರ್ತವೆ. ಹಾಗಾಗಿ ಈ ರೀತಿ ಒಂದು ವೇಳೆ ಆದಲ್ಲಿ ಟೆನ್ಷನ್ ಮಾಡುವ ಅಗತ್ಯವಿಲ್ಲ. ನೆಕ್ಸ್ಟ್, ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು 3 ಮಂತ್ಸಿಂದನೇ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಅಂದರೆ 3 ತಿಂಗಳ ಮುಂಚೆನೇ ನೀವು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಈ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ತೊಗೊಂಡ್ರೆ ಅದರ ಪೂರ್ಣ ಬೆನಿಫಿಟ್ಸು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗು ಪಡೆದುಕೊಳ್ಳುತ್ತೆ. ಈ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು ನಿಮ್ಮ ಮಗುವಿಗೆ ಯಾವುದೇ ರೀತಿಯ ಜನ್ಮದೋಷ ಸಮಸ್ಯೆ ಉಂಟಾಗದಂತೆ ಕಾಪಾಡುತ್ತೆ. ಬೆಟರ್ ಈ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಕಾಂಟ್ಯಾಕ್ಟ್ ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಂಗಿಯ ಅವಶ್ಯಕತೆ ಇರೋದಿಲ್ಲ. ಕೆಲವರು ಹೇಳ್ತಾರೆ ಮಹಿಳೆ ಈ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡ ನಂತರ ಲೆಗ್ ಆಫ್ ದಿ ವಾಲ್ ಈ ರೀತಿ ಪೊಸಿಷನಲ್ಲಿದ್ದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಆದ್ರೂ ನೀವು ಈ ರೀತಿ ಮಾಡ್ಬೋದು. ಮಾಡಲೇಬೇಕಂತೇನಿಲ್ಲ, ಮಾಡಿಲ್ಲ ಅಂತ ಹೇಳಿದ್ರೂ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಈ ಪೊಸಿಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲ್ಲೊಂದು ಇಮ್ಯಾಜಿನ್ನ ನಾನು ಅಟ್ಯಾಚ್ ಮಾಡ್ತೀನಿ. ಇವಾಗ ಒಂದು ವೇಳೆ ನಿಮಗೆ ಏಜು 30 ಇಯರ್ಸ್ನ ಒಳಗಡೆ ಇದ್ದರೆ ನೀವು ಅಟ್ಲೀಸ್ಟ್ 1 ಇಯರ್ ತನಕ ನೀವು ಟ್ರೈ ಮಾಡಬೇಕಾಗತ್ತೆ. ನಿಮಗೆ ಇವಾಗ ಏಜ್ ಮೋರ್ ದ್ಯಾನ್ 30 ಅಥವಾ 35 ಇಯರ್ಸ್ ನಂತರ ಆದರೆ ನೀವು ಅಟ್ಲೀಸ್ಟ್ 6 ಮಂತ್ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಏಜು ಮೋರ್ ದ್ಯಾನ್ 35 ಇಯರ್ಸ್ ನಂತರ ಇದ್ದರೆ ನೀವು ವೆಯ್ಟ್ ಮಾಡುವ ಅವಶ್ಯಕತೆಯೇ ಇಲ್ಲ. ನೀವು ಒಂದು 2 to 3 ಮಂತ್ಸ್ ತನಕ ಟ್ರೈ ಮಾಡಿ ನಂತರ ನೀವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ನೀವು ಟೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ನಿಮಗೆ ಇಲ್ಲಿ ಏಜ್ ಆಗ್ತಾ ಹೋದಂಗೆ ನಿಮಗೆ ಯಾವುದೇ ರೀತಿಯ ಮೊಟ್ಟೆ ಬಿಡುಗಡೆಯಾಗುವ ಸಂದರ್ಭದಲ್ಲಾಗ್ಬೋದು ಅಥವಾ ನಿಮ್ಮ ಹಸ್ಬೆಂಡಲ್ಲಿ ಬೇರೆ ಯಾವ ರೀತಿಯ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿ ನೀವು ಚೆಕ್ ಮಾಡಿ ನೋಡ್ಕೊಳ್ಳೋದು ತುಂಬಾ ಅಗತ್ಯವಾಗಿದೆ.
ಇನ್ಯಾವುದು ಬೇರೆ ಸಮಸ್ಯೆ ಇದೆಯಾ ಅಂತೇಳಿ ಟೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ಏಜ್ ಆಗ್ತಾ ಹೋದಂಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಹೋಗ್ತವೆ. ಇವಾಗ ಜಸ್ಟ್ ರಫ್ ಆಗಿ ಹೇಳೋದಾದರೆ ನಿಮ್ಮ ಪೀರಿಯಡ್ ಸೈಕಲ್ಗೆ ಅನುಗುಣವಾಗಿ ಓವ್ಯುಲೇಷನ್ ಯಾವ ಸಮಯದಲ್ಲಿ ಆಗುತ್ತೆ ಅಂತ ಹೇಳಿದರೆ, ನಿಮಗೆ ಒಂದು ವೇಳೆ 28 ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ 14 ಡೇಸ್ ಮುಂಚೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಈ ಓವ್ಯುಲೇಷನ್ ಬರುವ ಕೆಲವು ದಿನ ಮುಂಚೆ, ಓವ್ಯುಲೇಷನ್ ದಿನ, ಓವ್ಯುಲೇಷನ್ ಆಗುವ ನಂತರ ಒಂದು 5 ಡೇಸ್ ತನಕನೂ ನೀವು ಕಾಂಟ್ಯಾಕ್ಟ್ ಇಟ್ಕೋಬೇಕಾಗತ್ತೆ. ಇವಾಗ ನಿಮಗೆ 30 ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ 16 ಡೇಸ್ನ ಮುಂಚೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ಬೋದು. ನೆಕ್ಸ್ಟ್ ನಿಮಗೆ ಪೀರಿಯಡ್ ಸೈಕಲ್ ಏನಾದರೂ 35 ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ಅಂಥವರಲ್ಲಿ ಎಕ್ಸಾಕ್ಟ್ 21ನೇ ದಿನದಲ್ಲಿ ನಿಮಗೆ ಓವ್ಯುಲೇಷನ್ ಆಗ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ನಾನು ಮುಂಚೆ ಹೇಳ್ದಂಗೆ ಓವ್ಯುಲೇಷನ್ ದಿನ ಮಾತ್ರ ಟ್ರೈ ಮಾಡದೆ ಓವ್ಯುಲೇಷನ್ನ ಕೆಲವು ದಿನ ಹಿಂದೆ, ಓವ್ಯುಲೇಷನ್ ದಿನ ಆದ ನಂತರದ ಕೆಲ ದಿನಗಳಲ್ಲಿ ನೀವು ಟ್ರೈ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಪರ್ಟಿಕ್ಯುಲರ್ ಆಗಿ ಇಂಥದೇ ದಿನ ನಿಮ್ಮಲ್ಲಿ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಿ ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬೇಗ ಕನ್ಸೀವ್ ಆಗಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಇವೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.